Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट. Vijay Hospital Center for Cardio and Diabetic 24/7 emergency services available. Opposite Kamla Restaurant near Bus Stand, Baswakalla. ಎಲ್ಲರಿಗೂ ಜೈ ಕ್ರಿಸ್ಟ್, ಪ್ರೈಸ್ ದ ಲಾರ್ಡ್. ಇವತ್ತಿನ ದಿವಸ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡುವ ಒಂದು ಕಾರಣವೇನಂತಂದ್ರೆ, ಸ್ವತಂತ್ರ ಸಿಕ್ಕಿ ಇಲ್ಲಿ ತನಕ ನಮ್ಮ ಕ್ರೈಸ್ತ ಸಮಾಜಕ್ಕೆ ಆಗಿ ಇಲ್ಲಿ ತನಕ ಒಂದು ದೊಡ್ಡ ಹುದ್ದೆ ಸಿಗುವಂತ ಒಂದು ಯಾವ ಸರ್ಕಾರವೇ ಮಾಡಿಲ್ಲ. ಒಂದು ಬಿಜೆಪಿ ಸರ್ಕಾರನೂ ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಕೊಟ್ಟಿಲ್ಲ, ಒಂದು JDS ಸರ್ಕಾರನೂ ಕೊಟ್ಟಿಲ್ಲ. ಆದ್ರ ನಮ್ಮ ಕ್ರೈಸ್ತ ಸಮಾಜದಲ್ಲಿ ನಮ್ಮವರೇ ಆದಂತ ನಮ್ಮ ಜನರ ಪಾಪ್ಯುಲೇಷನ್ ನೋಡಿದ್ರೆ ಅದು ಅವ್ರ ಪಟ್ಟಿಂದಕ್ಕದು ತುಂಬಾ ಕಮ್ಮಿ ಇದೆ. ಅದು ಅಂದ್ರೆ ಬಹಳ ಚಿಕ್ಕ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಬಟ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ತುಂಬಾ ನಾವು ಧನ್ಯವಾದ ಹೇಳ್ತೇವೆ. ಇನ್ನ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನ ನಮ್ಮ ಜನರಿಗೆ ಇನ್ನ ಒಂದು ದೊಡ್ಡ ಮಟ್ಟದ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಈ ಸರ್ಕಾರದಲ್ಲಿ ಕಳಕಳಿಯಿಂದ ಮನವಿ ಮಾಡೋರಾಗಿದ್ದೇವೆ. ಯಾಕಂತಂದ್ರೆ ಬೀದರ್ ಸೌತ್ के गिरी सिल्क एंड साड़ी ज्योति विद्यालय प्राइमरी स्कूल admissions are open. तेश्वर कॉलोनी लाल तालाब बसवकल्ला. अलम प्रभु पैरामेसी पैरामेडिकल and BCA college admissions are open. ಬೀದರ್ ಸೌತ್ ಮತ್ತೆ ಆಮೇಲೆ ನಾರ್ತ್ ತುಂಬಾ ಜನ ನಾವು ಕ್ರೈಸ್ತರಿದ್ದೇವೆ ಇಲ್ಲಿ. ಆದ್ರ ನಮ್ ಜನರಿಗೆ ಸಿಗಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರ ನಮ್ಮವ್ರ ಯಾರೊಬ್ರು ಪ್ರತಿನಿಧಿ ಆದ್ರು ಅಂದ್ರ ಸಿಗ್ತಾವ. ಅದಕ್ಕ ಒಬ್ರು ಒಂದು MLC ಆಗ್ಲಿ, ಒಂದು MLA ಟಿಕೆಟ್ ಆಗ್ಲಿ ಇಲ್ಲಿ ತನಕ ಕೊಟ್ಟಿಲ್ಲ. ಕೊನೆ ಪಕ್ಷ ಜಿಲ್ಲಾ ಪಂಚಾಯತ್ ಟಿಕೆಟ್ ಆದ್ರೂ ಯಾವ ಪಾರ್ಟಿಲಿಂದನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಇಲ್ಲಿ ತನಕ ಹೋರಾಟ ಮಾಡ್ಕೊತಾನೆ ಬರ್ತಾ ಇದೀವಿ. ಆದ್ರ ನಮ್ ಜನರಿಗೆ, ಕ್ರೈಸ್ತ ಸಮಾಜ ಜನರಿಗೆ ಪ್ರತಿನಿಧಿ ಆಗುವಂತ ಒಂದು ಅವಕಾಶ ಯಾವ ಪಾರ್ಟಿಲಿನೂ ಮಾಡ್ಕೊಟ್ಟಿಲ್ಲ. ಆದ್ರೆ ಇವತ್ತಿನ ದಿವಸ ನಾವು ಒಂದು ಪ್ರೆಸ್ ಮೀಟ್ ಮಾಡುವ ಕಾರಣವೇನಂದ್ರ, ಇಸಾಕ್ ಕೆಂಪೇನೂರ್ ಮಹಾಸಭಾ ಜಿಲ್ಲೆ ಯೂತ್ ಅಧ್ಯಕ್ಷರು ಅವ್ರೇನ್ ಹೇಳ್ತಾರಂದ್ರೆ, ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ನಮ್ಮ ಸಮಾಜದ ನಮ್ಮ ಮುಖಂಡರು ಅದಂತ ಶ್ರೀಮಾನ್ ಸಂಜಯ್ ಜಾಗೀರ್ದಾರ್ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಜಿಲ್ಲಾ ಉಪಾಧ್ಯಕ್ಷರು ಮೇಲೆ ಸುಳ್ಳು ಅಪವಾದನೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಅವ್ರಿಗೆ ಯಾರೋ ಒಬ್ಬರದ್ದು ಹೇಳಿ ಅಂತ ಮಾತು ಕೇಳಿ ಅವ್ರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಯಾಕಂತಂದ್ರೆ ಅವರೇ ಏನ್ ಹೇಳ್ತಾರಂದ್ರೆ ಎಲ್ಲಾ ಕಡೆ ಚರ್ಚಿನಾಗ ನೀರ್ ಹೋಗ್ಲತ್ತಾವ ಅಂತ ಹೇಳ್ತಾರ ಇಸಾ ಕೆಂಪೇನವ್ರು. ಮತ್ ಅವ್ರ ಮುಂದ್ ಬಂದ್ ಏನ್ ಹೇಳ್ತಾರ ಅಂದ್ರ, ಇವ್ರು ನಮ್ ಸಮಾಜದಾಗ ಏನಂತಂದ್ 120 ಕೋಟಿ ಹಗರಣ ಆಗ್ಯದ ಅಂತ ಹೇಳ್ತಾರ. ಅವರು ಏಜ್ ಇದ್ದೋಟು ಸಂಜಯ್ ಜಾಗೀರ್ದಾರ್ ಇವ್ರದ್ದು ಒಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದೋಟು ಈ ಇಸಾ ಕೆಂಪೇನವ್ರದ್ದು ಏನಂತಂದ್ರೆ ಏಜ್ ಇಲ್ಲ. ರೀಸೆಂಟ್ ಆಗಿ 2025ರಾಗ ಅವ್ರ ಒಂದ್ ಸಣ್ಣದೊಂದು ಪ್ರೋಗ್ರಾಮ್ ಮಾಡ್ತಾರ ಬೀದರ್ದಾಗ. ಅವ್ರ ರಾಜ್ಯಾಧ್ಯಕ್ಷರು ಬರ್ತಾರ. ಬಂದಿ ಅವ್ರದ್ದು ನಾವು ಪ್ರೋಗ್ರಾಮ್ ಮಾಡಿದ್ದೆ ಬರ್ರ ಅಂದ್ರೆ ನಮ್ ಕ್ರೈಸ್ತ ಜನರು, ನಮ್ ಬೀದರ್ದವ್ರು ನಾವೆಲ್ಲ ಏನ್ ಮಾಡ್ತೇವೆ ಅಂತಂದ್ರೆ, ಬೆಂಗಳೂರಿಗೆ ಹೋಗಿ ಒಂದ್ ಹಾಲ್ನಾಗ ನಮ್ ಸಭೆ ನಮ್ದು ಜನರ ಮುಂದೆ ಏನೋ ಅಂತಂದ್ರೆ ನಾವು ವೆಲ್ಕಮ್ ಮಾಡ್ಬೇಕು ಅಂತ ನಮ್ದೊಂದು ಆಸೆ ಇರ್ತ. ಆದ್ರೆ ಅಲ್ಲಿಂದ ಬೆಂಗಳೂರದವ್ರು ಬಂದು ನಮ್ ರೊಕ್ಕ ನಮ್ ಜನರು ಬೀದರ್ ಜನರು ಅವ್ರ ಮಗಂದೊಂದು ಆಡಿಯೋ ಲಾಂಚ್ ಇರ್ತವ, ಅವ್ರು ಇಲ್ಲಿ ಬಂದು ಮಾಡ್ತಾರೆ. ಇದು ಎಷ್ಟು ಸರಿ ಅದ? ಇದು ಆಯ್ತು. ಇನ್ನೊಂದು ಏನಂತಂದ್ರೆ, ಜಿಲ್ಲಾ ಅಧ್ಯಕ್ಷರ ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾ ಅಧ್ಯಕ್ಷರು ಇರ್ಬೇಕು 2025 ಆಗಿನ ಪ್ರೋಗ್ರಾಮ್ದಾಗ. ಬಟ್ ಆ ಜಿಲ್ಲಾ ಅಧ್ಯಕ್ಷರು ಇರಲ್ರ. ಅವ್ರು ಜಿಲ್ಲಾ ಯೂತ್ ನಮ್ಮ ಮಹಾಸಭಾ ಅಧ್ಯಕ್ಷ, ಕ್ರೈಸ್ತ ಮಹಾಸಭಾ ಅಧ್ಯಕ್ಷರು ಇದ್ದೇವೆ ಅಂತ ಹೇಳಿ ಮಾಡ್ತಾರೆ. ಇವತ್ತು ಏನಂತಂದ್ರೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಭೇದ ಭಾವ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಅಣ್ಣತಂದ್ರಿಗೆ ಗೊತ್ತಾಗಲ್ಲ ಉಂಟದ. ಯಾರೋ ಒಬ್ರು ಬೆಂಗಳೂರದಲ್ಲಿ ಫೋನ್ ಮಾಡ್ಬಿಟ್ಟಿಗೆ ಅವ್ರ ನಮ್ ಬೆಂಗಳೂರದಲ್ಲಿ ಫೋನ್ ಮಾಡ್ಯಾರ, ನಾವು ಹಂಗ್ ಮಾಡ್ಬೇಕು, ಹಿಂಗ್ ರೆಸ್ಪೆಕ್ಟ್ ಮಾಡ್ಬೇಕು ಅಂತಾರ. ಆದ್ರೆ ನಾವು ಇಲ್ಲಿ ತನಕ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿ ತನಕ ನಮ್ಮಲ್ಲಿ ನಾವು ಏನಂತಂದ್ರೆ ನಮ್ದು ರಾಜಕೀಯದಾಗ ಬೆಳಿಬೇಕು, ನಮ್ಮವ್ರಿಗೆ ಬೆಳೆಸ್ಬೇಕು ಅಂತಂಬೋದು ಇಲ್ಲಿ ತನಕ ನಮ್ದು ಏನಂದ್ರೆ ಆ ಮಹಾಸಭಾ ಅಧ್ಯಕ್ಷ ಯೂತ್ ಅವ್ರಲಿಂದ ಬಂದಿಲ್ಲ. ಬರೀ ಏನಂದ್ರೆ ಗರ್ವ ಅಹಂಕಾರದಿಂದ ಮಾತಾಡ್ತಾರ. ಅವ್ರೇ ಏನ್ ಹೇಳ್ತಾರ ಅಂತಂದ್ರ, ಮೊನ್ನೆ ಪ್ರೆಸ್ ಮೀಟ್ದಾಗ ಎಲ್ಲಾ ಚರ್ಚಿನ ನೀರ್ ಹೋಗ್ಲತ್ತಾವ, ನಮಗ್ ಪ್ರಾರ್ಥನೆ ಮಾಡಕ ಸ್ಥಳ ಇಲ್ಲ ಅಂತ ಹೇಳ್ತಾರ. ಅವ್ರೇ ಮುಂದೆ ಬಂದ್ ಏನ್ ಹೇಳ್ತಾರ ಅಂದ್ರೆ, ಎಲ್ಲಾ ಚರ್ಚಿನಾಗ ಆಗ್ಯಾವ, ಆದ್ರ ಇವ್ರು ಸುಳ್ಳು ಆರೋಪ ಮಾಡತ್ತಾರ ಅಂತ ಹೇಳ್ತಾರೆ. ಸಂಜಯ್ ಜಾಗೀರ್ದಾರ್ ಅವ್ರು ಸುಳ್ಳು ಆರೋಪ ಮಾಡತ್ತಾರ ಅಂತ ಹೇಳ್ತಾರೆ. ಈ ನಿಗಮದಾಗ ರಾಜ್ಯ ಉಪಾಧ್ಯಕ್ಷರ ನಾವ್ರಾರ ಅಂತ ಅನ್ಬೇಕಾ, ಏನ್ ಇವ ಇಸಾ ಕೆಂಪೇನವ್ರ ಅಂತ ಅನ್ಬೇಕಾ, ನಾವ್ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಅಂತಂತ ನಮಗ್ ಗೊತ್ತಾಗಲ್ಲ ಉಂಟ. ಯಾಕಂದ್ರೆ ಫಸ್ಟ್ ನೀವು ತಗೋರಿ, ನಿಮ್ ಸಂಘಟನೆ ಯಾವ್ದಕ್ ತಗೋಬೇಕು ಅಂದ್ರೆ ನಮ್ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆಗ್ಲತ್ತದ, ನಮ್ ಸಮಾಜ ಬಾಂಧವರಿಗೆ ಎಲ್ಲಿ ನಮ್ಗೆ ಸೌಲಭ್ಯ ಸಿಗಲ್ಲ ಉಂಟದ.
ಅಂತ ಜಾಗ ನೀವು ಹೋಗಿ ನೀವು ಆ ಸವಲತ್ತುಗಳು ಇಸ್ಕೊಡುವಂತ ಕೆಲಸ ನಿಮ್ ಸಂಘಟನೆಯಿಂದ ಮಾಡಿದ್ರ ತುಂಬಾ ಒಳ್ಳೇದಾಗ್ತದೆ. ನಮ್ ಬೀದರ್ದಾಗ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಅದ. ನಮ್ ಜನರಿಗೆ ಏನಂದ್ರೆ ಉದ್ಯೋಗ ಇಲ್ಲ. ನಿಮ್ ಸಂಘಟನೆ ಅಂತ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ರಿ ನೀವು. ಆದ್ರೆ ಮಾಡಿದ್ರಿ ಅಂದ್ರೆ ದೇವ್ರ ನಿಮಗೆ ಆಶೀರ್ವದಿಸ್ತಾರೆ. ನಿಮ್ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವ್ರ ನಿಮಗೆ ಏನಂತಂದ್ರೆ ಮುಂದೆ ನಡೆಸ್ತಾರೆ. ನಿಮ್ ಸಂಘಟನೆ ನಾವು ಬೆಂಬಲ ಕೊಡ್ತೇವೆ. ಆದ್ರ ನಮ್ ಸಮಾಜದಿಂದ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿ ತನಕ ಬಂದಾಗ ಒಂದು ರಾಜ್ಯ ಉಪಾಧ್ಯಕ್ಷರಾದ್ರೆ ಇಲ್ಲಿ ಸಹಿಸ್ಕೊಳಕ್ ಆಗಲ್ಲ ಅಂತದ್. ಇವ್ರಿಂದ ನೂರಾರು ಕಾಣಂತ ಕೈಗಳು ಅವ ಇವು. ಅವ್ರಿಗೆ ಮುಂದೆ ಮಾಡಿ ಏನ್ ಮಾಡ್ತಾರ ಅಂದ್ರೆ ಹಿಂದಿಂದು ಇವ್ರು ಗೇಮ್ ಆಡತ್ತಾರ ಇವ್ರು. ದಯಮಾಡಿ ನಾವೇನ್ ಹೇಳಿದ್ವಿ ಅಂದ್ರೆ ಇಸಾಕ್ ಚೆಂಪಿನವ್ರಿಗೆ ಹೇಳಿದ್ವಿ, ದಯಮಾಡಿ ರಿಕ್ವೆಸ್ಟ್ ಮಾಡಿದ್ವಿ, ನಮ್ ಸಮಾಜ ಒಂದು ಒಗ್ಗಟ್ಟದ ಸತ್ಯದ ಸಹೋದರಾಗಿ ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ನೀವು ಸಹೋದರಿಗೆ ಏನ್ ಮಾಡ್ತೀರಿ, ನೀವು ಇದು ಮಾಡತ್ತೀರಿ. ಅಧ್ಯಕ್ಷರು MD ಮೇನು ಕಾರಣ ಇರ್ತಾರೆ. ಇದಕ್ಕೆ ಇವ್ರು ರಾಜ್ಯ ಉಪಾಧ್ಯಕ್ಷರಾಗಿ ನಮ್ ಬೀದರ್ದಾಗ 2-3 ಸರ್ತಿ ಅವ್ರೇನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಟೂರ್ ಹಾಕೊಂಡ್ ಬರ್ತಾರ. ಟೂರ್ ಹಾಕೊಂಡ್ ಬಂದಾಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ತಾರ, ನೋಡ್ರಪ್ಪ ನಮ್ ಜನರವರು ಆರ್ಥಿಕ ಪರಿಸ್ಥಿತಿ ಖರಾಬ್ ಅದ, ಎಲ್ಲಿ ಬಿ ಅದ ಕೆಲಸ ಮಾಡ್ಸ್ರಿ, ಅವ್ರು ಯಾವ್ದೇ ಕೆಲಸ ಬಂದ್ರು ಬಿ ಅವ್ರಿಗೆ ಕೆಲಸ ಮಾಡ್ಕೊಡ್ರಿ ಅಂತಂತ ಹೇಳಂತ ವ್ಯಕ್ತಿ ಸಂಜಯ್ ಜಾಗೀದಾರ್ ಇದ್ದಾರೆ. ಆದ್ರೆ ಇವತ್ತು ನೀವು ಸುಳ್ಳೆ ನಿಮ್ ವೈಯಕ್ತಿಕವಾಗಿ ನೀವಾಗಲಿ ನಿಮ್ಮ ರಾಜ್ಯಾಧ್ಯಕ್ಷರಾಗಲಿ ವೈಯಕ್ತಿಕವಾಗಿ ನೀವೇನ್ ಮಾಡ್ತೀರ ಅಂತಂದ್ರ ಅವ್ರ ಮೇಲೆ ಅಪವಾದನೆ ಹೊರಿಸ್ತಾ ಇದ್ದೀರಿ. ರಾಜ್ಯಾಧ್ಯಕ್ಷರಾಗಿ ಕ್ರಿಶ್ಚಿಯನ್ ನಿಗಮದ ರಾಜ್ಯಾಧ್ಯಕ್ಷರಾಗಿ ಒಂದು ಊರಿಗೆ ಟ್ರಿಪ್ ಹಾಕಿಲ್ಲ. ಅದಕ್ಕೆ ನಾವು ಒಪ್ಕೋತೀವಿ 100%. ಅದಕ್ಕೆ ನಿಮ್ ಮಾತಿಗೆ ನಾವು ಸಹಮತ ಇದ್ದೇವೆ. ಮತ್ತೆ MD ಅವ್ರು ಬಿ ಅವ್ರು ಒಂದ್ ಊರಿಗೆ ಹೋಗಿಲ್ಲ. ಅವ್ರ AC ರೂಮಿಗೆ ಬಿಟ್ಟು ಹೊರಗೆ ಎಲ್ಲಿ ಬಿ ಅವ್ರು ಹೋಗಿಲ್ಲ. ಅವ್ರಿಗೆ ಜನರ ಬಗ್ಗೆದಾಗ ಏನದ ಕೆಳಮಟ್ಟದಾಗ ಏನದ ಅಂತ ಅವ್ರಿಗೆ ಇದು ಗೊತ್ತಿಲ್ಲ, ಅವ್ರಿಗೆ ಮಾಹಿತಿ ಇಲ್ಲ. ಅವ್ರಿಗೆ AC ಕೊಡ್ತಾರ, ಅವರು AC ಹೇಳ್ತಾರ. ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಡಾಕ್ಯುಮೆಂಟ್ಸ್ ಇರಕ ಗೊತ್ತಾಗಲ್ಲ ಅವ್ರಿಗೆ. ಇವ್ರು ಸಂಜಯ್ ಜಾಗೀದಾರ್ ಅವರು ಕೋಲಾರ ಹಿಡ್ಕೊಂಡಿ, ರಾಯಚೂರು ಹಿಡ್ಕೊಂಡಿ, ಗುಲ್ಬರ್ಗ, ಆಮೇಲೆ ಯಾದಗಿರಿ ಮತ್ತೆ ಮೈಸೂರು ಈ ಕಡೆ ಎಲ್ಲ ಹೋಗಿ ಇವ್ರು ಎಲ್ಲ ಏನಂದ್ರೆ ಸರ್ವೆ ಮಾಡಿ ಬಂದರು. ಸರ್ವೆ ಮಾಡಿ ಬಂದಾಗ ಇಲ್ಲಿ ತನಕ ಇತಿಹಾಸ ತೆಗೆದು ನೋಡ್ರಿ. ಇತಿಹಾಸ ಯಾರಿಗ್ ಗೊತ್ತಿರ್ತದ ಅವರೇ ಮಾತಾಡ್ಬೇಕು. ಯಾಕಂದ್ರ ಇಲ್ಲಿ ತನಕ ಸುಮಾರು ಇಲ್ಲ ಅಂತಂದ್ರೆ ನನ್ನ 125 ಮಂದಿಗೆ ಏನಂದ್ರೆ 1 ಲಕ್ಷ ಅದು ಲೋನ್ ಮಾಡಿಸ್ಕೊಟ್ಟಾರ. ಇಲ್ಲಿ ತನಕ ಹಿಂದಿನ ನಿಗಮದಾಗ ನಮಗೆ ಎಲ್ಲಿಗೋ ಒಬ್ಬರಿಗೆ ಇಬ್ಬರಿಗಾದ್ರೂ ಟೋಲ್ ಆಗೋಯ್ತಿತ್ತು. ಯಾಕೆ ಇದು ಇಲ್ಲಿ ನಮ್ ಬೀದರ್ಕ್ ಒಂದ್ ಹೆಮ್ಮೆ ಅಂತಂದ್ರ ನಮ್ ಜನರು ನಮ್ಮ ಮಧ್ಯದಾಗ ನಮ್ಮ ರಾಜಕಾರಣಿಗಳು ಇದ್ರು ಅಂದ್ರೆ ನಮ್ಮವ್ರ ಅಂಬದೊಂದು ಅಭಿಮಾನ ಬರ್ತಾವ, ಅವ್ರಿಗೆ ಮಾಡ್ಬೇಕಂಬದೊಂದು ಇದು ಬರ್ತದೆ. ಅದಕ್ಕಾಗಿ ಏನಂತಂದ್ರೆ ಅವ್ರಿಗೆ 1 ಲಕ್ಷ ಅದು 125 ಮಂದಿಗೆ ಏನಂತಂದ್ರ ಲೋನ್ ಮಾಡಿಸ್ಕೊಟ್ಟಾರ. ಕಾರ್ಗಳು ಬಂದಾವ್, ಆಟೋಗಳು ಬಂದಾವ್. ನೀವು ಕೆಲಸ ಮಾಡಿಲ್ಲ ಅಂತೀರಿ, ನೀವಂತೀರಿ ಬೀದರ್ ಬರ್ತಾರ ಬೆಂಗಳೂರು ಹೋಗ್ತಾರ, ಬೀದರ್ಗೆ ಬರ್ತಾರ ಬೆಂಗಳೂರು ಹೋಗ್ತಾರ. ಅವ್ರ ರಾಜ್ಯ ಉಪಾಧ್ಯಕ್ಷ ಆಗೋಕ್ಕಿಂತ ಮೊದಲಿಂದ ಹಿಡಿದು ಇಲ್ಲಿ ತನಕ ಅವ್ರು ನಿಂದ ಏಜ್ ಎಷ್ಟದ ಇಸಾಕ್ ಅಣ್ಣ, ಅವರು ಸ್ಪೀಕರ್ ಹೋಗ ಬರೋ ಟ್ರಿಪ್ ಅದೇ ಅವ್ರು ಬೆಂಗಳೂರು ಬೀದರ್. ಆ ಮಟ್ಟಕ್ಕೆ ಆಗಿನ ಬಾದೆ ಇವತ್ತವರಿಗೆ ಅಂದ್ರೆ ರಾಜ್ಯ ಉಪಾಧ್ಯಕ್ಷ ಸ್ಥಾನ ಏನಂದ್ರೆ ಸರ್ಕಾರ ಅವರಿಗೆ ಕೊಟ್ಟದು, ಗುರುತಿಸ್ಕೊಟ್ಟದು. ಸುಮ್ನೆ ನಾವು ಏನೋ ಒಂದು ಸುಳ್ಳು ಸವಾಲ್ ಅಂತ ಹೇಳಿ ಯಾವ ಸರ್ಕಾರದಾಗ ನಮ್ ಕಾಂಗ್ರೆಸ್ ಸರ್ಕಾರದಾಗ ಸಿಗಬೇಕು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಅವ್ರು ತೆಲಂಗಾಣಕ್ಕೆ ಹೋಗ್ಯಾರ. ತೆಲಂಗಾಣದಾಗ ಹೋಗಿ ಒಂದು TRS ಇತ್ತು ವರಂಗಲ್ ಅಂತ ಜಿಲ್ಲಾದಾಗ TRS ಇತ್ತು. TRS AICC ನಿಂದ ಅವ್ರಿಗೆ ಇನ್ಚಾರ್ಜ್ ಅಬ್ದುಲ್ ಆಗಿದ್ರ ಅಲ್ಲಿ ಹೋಗಿ 6 ತಿಂಗಳು ಹೆಂಡ್ರ ಮಕ್ಕಳು ಬಿಟ್ಟು ಅಲ್ಲಿ ಕೆಲಸ ಮಾಡಿ ಒಳ್ಳಿನ ಅಂತಂದ್ರೆ ತೆಲಂಗಾಣ ಸರ್ಕಾರ ಬರ್ಲಾಕ ಅವ್ರಿಗೆ ಒಂದು ಸಣ್ಣ ಕೊಡುಗೆ ಅದ. ಮಹಾರಾಷ್ಟ್ರದ ಹೋಗ್ಯಾರ, ಮಹಾರಾಷ್ಟ್ರದ ಕೆಲಸ ಮಾಡ್ಯಾರ. ಸುಮ್ನೆ ಮನೆ ಕುಂತ್ರು ಬರಲ್ಲ ನಮ್ಮಲ್ಲಿ. ಇವ್ರು ಎಷ್ಟು ಬೇಗ ಹಗಲು ರಾತ್ರಿ ದುಡಿಲತ್ತಾರ, ಅವ್ರಿಗೆ ಕೊಟ್ಟಾರ. ಅವ್ರು ಎಲ್ಲಾರ ಅವ್ರದ್ದು ಸ್ವಂತ ದುಡ್ಡು ತಗೊಂಡ್ ನಿಗಮ ತಗೊಂಡ್ ಎಲ್ಲರ 1 ಲಕ್ಷ ಒಂದು 10 ಸಮುದಾಯ ಭವನ ಆಗ್ಲಿ 10 ಚರ್ಚ್ ಆಗ್ಲಿ ತಗೊಂಡ್ ಹಾಕೊಂಡು ಅವ್ರು ಕಟ್ಟಿಲ್ಲ ಅಂತಂದ್ರೆ ನೀವು ಆರೋಪ ಮಾಡ್ರಿ, ನಾವ್ ಬಿ ನಿಮಗ್ ಬೆಂಬಲ ಅದ. ಆ ಮನುಷ್ಯ ಇಲ್ಲಿ ತನಕ ಆತನ ಹೆಸರು ಮೇಲೆ ಒಂದಿನಿ ನಾನ್ ಕೆಲಸ ಮಾಡ್ರಿ ಅಂತಂತ ಎಲ್ಲೂ ಹೋಗಿಲ್ಲ. ಎಲ್ಲ ನಮ್ ಜನರು ಮುಂದೆ ಬರ್ಬೇಕು. ಇವತ್ತು ನಿಗಮ ಆಗಬೇಕಾದ್ರೆ ಕಾರಣ ಯಾರು? ಸಂಜಯ್ ಜಾಗೀದಾರರೇ ಕಾರಣ. ಇದು ನಿಮಗ್ ಕೊನೆಯಲ್ಲಿ ಇಸಾ ಕೆಂಪನವ್ರೆ ನಿಮ್ ಕಾಕೋರಿ ಕೊನದ ಯಾರಿಗೆ ಸ್ವಾಮಿದಾಸ್ ಕೆಂಪೇನವ್ರಿಗೆ ಕೇಳ್ರಿ ನೀವು ಅವ್ರ ಸಂಘಟನೆ ಅಂದ್ರೆ ಏನು, ಅವ್ರ ಸಂಘಟನೆ ಬಗ್ಗೆ ಹೆಂಗ್ ನಡೆಸ್ಬೇಕು ಅಂತೇಳಿ ಸ್ವಾಮಿದಾಸ್ ಕೆಂಪೆ ಅಣ್ಣವ್ರಿಗೆ ನೀವು ಹೋಗಿ ಕೇಳಿದ್ರಿ ಅಂದ್ರೆ ಅವ್ರು ಪೂರಾ ಮಾಹಿತಿ ಕೊಡ್ತಾರೆ. ನೀವು ಬಹಳ ಸಣ್ಣವ್ರು ಇದ್ರಿ ನೀವು ಆ ಮಟ್ಟಕ್ಕೆ ಬೆಳಿಬೇಕಂದ್ರ ನಿಮಗ್ ಬಹಳ ಎಕ್ಸ್ಪೀರಿಯನ್ಸ್ ಬೇಕಾಯ್ತು. ನೀವ್ ಹೇಳ್ತೀರಿ ಆಣದ್ರದಾಗ 50 ಲಕ್ಷ ಕೊಡ್ತೇವೆ ಅಂದ್ರ ಅಂತ ಹೇಳ್ತೀರಿ. ನೀವು ಅಲ್ಲಿ ಹೋಗಿ ಯಾರು ಕೇಳಿದ್ರಪ್ಪ 50 ಲಕ್ಷ ಅವ್ರು ನಮಗ್ ಕೊಟ್ಟಿಲ್ಲ ಅಂತಂತಂದ್ ಯಾರು ಹೇಳಿದ್ರು? ಅಲ್ಲಿನ ಸಭಾಪಾಲಕರು ಹೇಳಿದ್ರ, ಅಲ್ಲಿನ ಸಭಾಪಾಲಕರ ಸಮಿತಿ ಹೇಳ್ತಾ ಶಿವನಗರದಾಗ ಹೇಳ್ತೀರಿ 20 ಲಕ್ಷ ಕೊಡ್ತೇವೆ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಯಾರು ಹೇಳಿದ್ರು? ಅಲ್ಲಿನ ಸಭಾಪಾಲಕರು ಹೇಳಿದ್ರ, ಸಭಾಪಾಲಕರ ಸಮಿತಿದವ್ರು ಹೇಳಿದ್ರ. ಸುಮ್ನೆ ಯಾರ್ದೋ ಒಬ್ಬರ ಮಾತು ಕೇಳಿ ನೀವ್ ಹೋಗಿ ಮೀಡಿಯಾದ ಮುಂದೆ ನಿಂತು ಒಂದ್ ಕೈ ಹೀಗೆ ಇಟ್ಕೊಂಡಿ ನೀವ್ ಮಾತಾಡೋದು ತಮ್ಮ ಇನ್ನ ಸಣ್ಣವಿದ್ದೀನಿ
ನಮ್ಗಿಂತ ಎಲ್ಲ ಸಣ್ಣವಿದ್ದೀನಿ, ನಿನಗ ಆ ಮಟ್ಟಿಗೆ ಬೆಳಿಬೇಕಂದ್ರೆ ನಮಗೂ ಖುಷಿ ಅದ, ಯಾಕಂದ್ರೆ ನಾ ಮಾಡ್ಕೊಂಡಿದ್ದೀನಿ, ನೀ ಬೆಳಿಲತ್ತಿ ನಮಗ್ ಖುಷಿ ಅದ, ಇನ್ನ ಬಹಳ ದೊಡ್ಡ ಸ್ಥಾನ ಹೋಗ್ಲಿ. ಆದ್ರೆ ಸುಮ್ಮನೆ ನೀನು ಮತ್ತೊಬ್ಬರು ನಮ್ಮ ಸಮಾಜದ ಒಂದು ನಾಯಕರ ಮೇಲೆ ಸುಳ್ಳು ಆರೋಪ ಮಾಡೋದು ನಿನ್ ತಪ್ಪದ. ಇದಕ್ಕೇನಂದ್ರ ನಾವು ನಮ್ ಬೀದರ್ ಜನರ ಇವತ್ತಿಂದ ನಾವೇನು ಕೇಳ್ತೇವೆ, ನೀವು ಮಾಡಿನ ಸತ್ಯ ಇತ್ತು ಅಂದ್ರು ಅವ್ರಿಗಿನ್ನ ಸಭಾಪಾಲಕರಿಗಿನ್ನ ಹೇಳಿದ್ರು, ಹೌದಪ್ಪ ಸಭಾಪಾಲಕರು ನಮ್ ಚರ್ಚೆಗೆ ಬಂದಾರ, ಇವ್ರು ಬಂದ್ ಏನಂದ್ರೆ 50 ಲಕ್ಷ ನಮ್ ಕೊಡ್ತೇವೆ ಅಂತ ಹೇಳಿರಂತ ಅವ್ರ ಸಭಾಪಾಲಕರಿಗಿನ್ನ ಹೇಳಿ ನಾವು ಸಾರಿ ಕೇಳ್ತೇವೆ. ಸಂಜಯ್ ಜಾಗೀರ್ದಾರ್ಗೆ ನಾವ್ ಹೇಳ್ತೇವೆ, ನೀವು ಸಾರಿ ಕೇಳ್ಬೇಕು ಸರ್, ನೀವು ಮಾಡ್ತೇನ್ರಿ ಯಾಕೆ ಮಾಡಿಲ್ಲ ಅಂತ ಹೇಳಿ ನಾವು ಕೇಳಕ್ ಹಚ್ತೇವೆ. ಇಲ್ಲ ಅವ್ರು ಹೇಳಿರತ್ತ ಇಲ್ಲಿ ನಮ್ಗೆ ಅಂದಿಲ್ಲ ಅಂತಂದ್ರು ಅಂದ್ರ ನೀವ್ ಸಾರಿ ಕೇಳ್ಬೇಕು, ನಿಮ್ ರಾಜ್ಯಾಧ್ಯಕ್ಷ ಸಾರಿ ಕೇಳ್ಬೇಕು. ಸುಳ್ಳೆ ನೀನು ನಮ್ ಬೀದರ್ ನೀನು ಗೊಂದಲ ಸೃಷ್ಟಿ ಮಾಡಕ್ ಕೋಶಿಸ್ ಮಾಡಕ್ ಹೋಗ್ಬಾರ್ದು. ಒಂದು ಇನ್ನೊಂದ್ ಏನು ಅಂತಂದ್ರ ಅಪಸ್ವಲ್ದವರು, ಬೆತ್ತರಿಸಿದವರು, ಕ್ಯಾಥಲಿಕ್ದವರು ಈ ನಿಗಮದಾಗ ಅಪಸ್ತಲು, ಮೆಥಡಿಸ್ಟ್, ಕ್ಯಾಥಲಿಕ್ ಅಂತಂದು ಬರಲಿದ್ರ ಯಾರು 100% ಡಾಕ್ಯುಮೆಂಟ್ಸ್ ಕರೆಕ್ಟ್ ಅವ ಅಂತವ್ರು ಮಾಡ್ತಾರ. ಇದಕ್ಕೆ ಏನದ ಎಲ್ಲ ಒಂದ್ ಎರಡು ಎಲ್ಲ ಬೈ ಮಿಸ್ಟೇಕ್ ಈಗಿನ ಮಿಸ್ ಇತ್ತು ಅಂತಂದ್ರ ಅದಕ್ಕೆ ಇವ್ರು ಏನ್ ಮಾಡಕ್ ಇವ್ರಿಗೆ ಒಂದು ರೆಕಮೆಂಡೇಶನ್ ಕೊಡ್ತಾರೆ ಇವ್ರು ಹೊಟ್ಟೆ. ಈಗ ನಮ್ಮ ಸಮಾಜದಪ್ಪ ಇವ್ರು ಹಿಂಗಾರೆ ಮಾಡ್ರಿ ಅಂತಂತ ಎಮ್ಡಿಗೆ ಅಧ್ಯಕ್ಷಗ ಪವರ್ ಹೇಳ್ತಾರ. ಅದೇ ಬಿಟ್ಟುಕೊಟ್ಟಿ ಇದು ಕೊನೆಗಾರ ನೀ ರಾಜೀನಾಮೆ ಕೊಡಂದ್ರೆ ಇದು ಏಟಕ್ ಸತ್ಯವಾಗೋದ, ಆಯ್ತಪ್ಪ ಇದು ರಾಜೀನಾಮೆ ಕೊಡುವಂತ ನೀ ಕೇಳ್ತಿದಿ. ಮತ್ತೊಬ್ಬ ನಿಂಗೆ MLC ಮಾಡಂತ ತಾಕತ್ ನಿನ್ ಸಂಘಟನೆ ಅದಾನ, ಮತ್ತೊಂದ್ ನಿನ್ ನಮ್ ಬೀದರ್ ಡಿಸ್ಟ್ರಿಕ್ಟ್ ಮತ್ತೊಬ್ಬ ನಿಂಗೆ ಅಧ್ಯಕ್ಷ ಮಾಡಂತ ಕೆಪಾಸಿಟಿ ನಿನ್ ಬಲ್ ಅದಾನ. ಮೈಕ್ ಸಿಕ್ಕದಂತ ಹೇಳಿ ನೀ ಬಾಯಿ ಬಂದ ಮಾತಾಡ್ತಿ ಅಂದ್ರೆ ಇದು ಎಷ್ಟು ಮತ್ತೆ ಕರೆಕ್ಟ್ ಅದ ನೀ ಹೇಳಿ. ಸುಮ್ಮನೆ ನೀ ಮತ್ತೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಜಲ್ದಿ ನಮ್ ಬೆಲೆ ನಮಗ್ ಕಾಣೋದು. ನಿನ್ ಬಲ್ ಪುರಾವೆಗಳೇನವ, ಅವ್ರ ಎಲ್ಲಾರ ಯಾವ್ದಾರ ಬಲ್ 50 ಲಕ್ಷ 1 ಕರೋಡ್ ರೂಪಾಯಿ ಯಾವ್ದಾರ ಬಲ್ ತಗೊಂಡಿನ ಬಳಿಕ ಈಗ ನಮ್ಮಲ್ಲಿ ಭಾಜಪ ಅದ ಅಂತಂತ ನೀ ಹೇಳಿ ಅವ್ರಿಗೆ ನಾವೇನ್ ಮಾಡ್ತೇವೆ ಅಂತಂದ್ರೆ ನೀವ್ ಯಾಕೆ ನಮ್ ಸಮಾಜದಾಗ ಈಗ ಅನ್ಯಾಯ ಮಾಡತ್ತೀರಿ ಅಂತ ಹೇಳ್ತೇವೆ. ಆ ಮನುಷ್ಯ ಯಾರು ಬಿ ಹೋಲ್ ಆತನ ಬಲಿ ನಾವು ನೋಡಿನ ಪ್ರಕಾರ ಇಲ್ಲಿ ತನಕ ಅವ್ರು ಯಾರ ಬಲಿ ನಿಮ್ ಕೆಲಸ ಏನೈತಿ ಕೆಲಸ ಮಾಡ್ಕೊಂಡು ಹೋಗ್ರ ಅಂತ ಹೇಳ್ಯಾರ. ಎಸ್ಬಿ ಮಂದಿ ಮೈನಾರಿಟಿದಾಗ ನಮ್ಮ ಅಣ್ಣ ತಮ್ಮರು ಓಡಾಡ್ತಾರೆ ಲೀಡರ್ಗಳು ಎಲ್ಲರಿಗೂ ಅದೇ ಹೇಳ್ಯಾರ ಅವ್ರು, ನೀವು ಬೇರೆಯವ್ರಿಗೆ ಇಲ್ಲಿ ತನಕ ಏನ್ ಕೊಟ್ರಿ ನಮಗ್ ಕೊನಿಲ್ಲ, ಆದ್ರೆ ನಿಮ್ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ರಿ, ಕರೆಕ್ಟ್ ಕೆಲಸ ಮಾಡ್ರಿ, ನಿಮ್ ಕೈಲಿ ಕೆಲಸ ಮಾಡೋದಾಗಲ್ಲ ಹೋಯ್ತು ಅಂದ್ರ ಅದ್ರ ಸರ್ಕಾರ ದುಡ್ಡದ, ಸರ್ಕಾರ ದುಡ್ಡು ನೀವು ಏನ್ ಮಾಡಂದ್ರ ವಾಪಸ್ ಪಟಕ್ರಿ ಅಂತ ಹೇಳಿ ಅವ್ರು ಹೇಳ್ಯಾರ. ಅವ್ರು ಎಸ್ ಪೈಕಿ ಪ್ರೆಸ್ ಮೀಟ್ ಆಗ್ಯಾರ, ಎಸ್ ಪೈಕಿ ಏನಂತಂದ್ರ ಅವ್ರು ವಿಸಿಟ್ ಮಾಡ್ಯಾರ, ಎಸ್ ಹಳ್ಳಿಗೆ ಚರ್ಚೆಗೆ ಹೋಗ್ಯಾರ. ನೀ ಎಸ್ ಊರಿಗೆ ಹೋಗಪ್ಪ, ನೀ ಎಸ್ ಊರಿಗೆ ಹೋಗಿ ಎಸ್ ಬಂದಿಗೆ ಹೋಗಿ ಏನೇನು ಉದ್ಧಾರ ಮಾಡಿದೆ ನೀನು? ನೀ ಬಂದು 1 ವರ್ಷ ಆಗಿಲ್ಲ, ಇನ್ನ ಜಿಲ್ಲಾ ಯೂತ್ ಇದ್ದೀನಿ, ಮಹಾಸಭಾದ ಅಧ್ಯಕ್ಷ ಇದ್ದೀನಿ. ಇದಕ್ಕ ಏನಂದ್ರೆ ನಿಮ್ ರಾಜ್ಯಾಧ್ಯಕ್ಷರು ನಿಮ್ಗ ಕುಂತು ನಿಮ್ ಜೊತೆ ಮಾತಾಡಿ ಇದ್ರದ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನಂಬಲ್ಲಿ ಏನಂದ್ರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಹರ ಅವ್ರ ಜೊತೆ ಕುಂತ್ಕೊಂಡು ನೀವು ಮಾತಾಡ್ರಿ. ಇದು ಬಹಿರಂಗವಾಗಿ ಬಂದು ನೀವು ಮತ್ತೊಬ್ಬರ ಮೇಲೆ ಸುಳ್ಳು ತಪ್ಪು ಮಾಡಲ್ಲ ಮನುಷ್ಯನಿ ನೀವಿನ್ನ ತಪ್ಪು ಹೊರಿಸ್ತೇ ಅಂತಂದ್ರೆ ಅಂದ್ರ ದೇವ್ರು ನಿಮಗ್ ಭೀ ಮೆಚ್ಚಲ್ಲ. ಅದಕ್ಕೆ ನಾವು ಮಾತಾಡೋದು ಅಂದ್ರೆ ದೇವ್ರು ನಮಗ್ ಭೀ ಮೆಚ್ಚಲ್ಲ. ಯಾಕಂದ್ರ ನಾವು ದೇವ್ರ ಮಕ್ಕಳಿದ್ದೇವು, ದೇವ್ರ ದಿನ ಎದ್ದು ಬೈಬಲ್ ಓದಿ ಜಪ ಮಾಡೋರಿದ್ದೇವು. ನಾವು ಸುಳ್ಳು ಆಡಬಾರ್ದು. ಏನೋ ಮೈಗ್ ಸಿಕ್ಕದ ನಮ್ ಸ್ವಾರ್ಥಕ್ಕಾಗಿ ನೀವು ಯಾರು ಭೀ ಸಂಘಟನೆಗಳು ಬರ್ಲಕ್ ಹೋಗ್ಬೇಡ್ರಿ. ನಾವು ನೂರಾರು ಸಾವಿರಾರು ಸಮಸ್ಯೆಗಳು ಅವ. ಇವತ್ತು ನೀವು ಮೈನಾರಿಟಿದಾಗ ಹೋಗ್ಬೇಡ್ರಿ, ಇವತ್ತು ಅವ್ರಿಗೆ ಏನ್ ರಮ್ಯ ಹೌದಪ್ಪ ಜಾಗದಲ್ಲಿ ಕೆಲಸ ಮಾಡ್ಬೇಡ ಅಂತ ನೀವು ಹೇಳಿ ಆಫೀಸರ್ ಹೇಳಿ, ಇಲ್ಲ ಇವರು ಹಣದವರು ಪಾಸ್ಟರ್ ಹೇಳಿ ಅವ್ರ 50 ಲಕ್ಷ ಕೊಡ್ತೇವೆ ಅಂದ್ರಿ ಅವ್ರ ಕೊಟ್ಟಿಲ್ಲ ಅಂತ ಹೇಳಿ ಇವ್ರು ಶಿವನಗರ ಚರ್ಚೆಲ್ ಪಾಸ್ಟರ್ ಹೇಳಿ ಸುಮ್ನೆ ಯಾರ್ದೋ ಒಬ್ಬರು ಮಾತು ಕೇಳಿ ನೀವ್ ಮಾತಾಡ್ತೀವಿ ಅಂದ್ರೆ ಇವತ್ತು ನಿನ್ ಸರಿ ಕುಂತೀನಿ ನಾವ ನೀವು ಸಂಘಟನೆಯಲ್ಲಿ ಒಬ್ಬ ಸದಸ್ಯ ಜಾಗೇಂದ್ರ ಫೋಟೋ ಹರಿದಾಕ್ತಾರ, ನಿಗಮ ಅಧ್ಯಕ್ಷನ ಹರಿದಾಕಿರಿ, ಅದಕ್ಕೆ ನಾವು ಒಪ್ಕೋತೇವೆ. ಯಾಕೆ ಹರಿದಾಕಿರಿ ಅಂತಂದ್ರ ಅವ್ರು ಹೊರಗೆ ಬಂದು ಕೆಲಸ ಮಾಡಲ್ಲಂತಾರ. MD ಡೈರೆಕ್ಟರ್ MD ಅವ್ರದ್ದು ಹರಿದಾಕಿರಿ, ಅವ್ರು ಹೊರಗೆ ಬಂದ್ ನೋಡ್ರಿ ಆಕ್ರೋಶ ಅದ, ನಮಗೆ ಆಕ್ರೋಶ ಅದ. ಕರೆಕ್ಟ್ ಅಂದ್ರೆ ಏನ್ ಮಾಡರಿ, ಈ ಉಪಾಧ್ಯಕ್ಷರು ಸುಮಾರು ಸರ್ತಿ ಹೇಳ್ತಾರೆ ಟ್ವೀಟ್ ಹಾಕ್ರಿ ಇದು ಮಾಡ್ರಿ ಅಂತ ಹೇಳ್ತಾರ ಮಾಡರ್. ಇವತ್ತು ಕಮ್ಸೆ ಕಮ್ಮಿ ಇಲ್ಲ 125 ಮಂದಿಗೆ ಏನಂದ್ರೆ 1 ಲಕ್ಷ ರೂಪಾಯಿದು ಅವ್ರೇನಾದ್ರು ಲೋನ್ ಮಾಡಿಸ್ಕೊಟ್ರಿ. ಇವತ್ತು ಇದೊಂದು ಇತಿಹಾಸದ ಇದು. ಎಷ್ಟೋ ಮಂದಿ ಕಾರ್ ಬಂದಾವ, ಕಾರ್ ಸ್ಯಾಂಕ್ಷನ್ ಆಗ್ಯಾವ, ಎಷ್ಟೋ ಮಂದಿಗೆ ಆಟೋ ಹೊಂಟಾವ. ಇವತ್ತು ನಮ್ದು ಮೊದಲಿಂದ ಏನಿತ್ತು ಈಗ ಏನಿತ್ತು ಚೇಂಜ್ ಆಗಿದೆ. ಈಗ ಸದ್ಯ ನಾವೇ ಮೈನಾರಿಟಿ ಹೋದೇವು ಅಂದ್ರೆ ನಮ್ದು ರೆಸ್ಪೆಕ್ಟೇ ಬೇರೆ ಆಗ್ಯ. ಇಲ್ಲಾಂದ್ರೆ ನಾವು ಯಾವನಿಗೆ ಒಬ್ರಿಗೆ MLA ಹೇಳ್ಬೇಕು, MLA ಹೇಳ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ MLA ಸರಿ ಮಾತಾಡಪ್ಲೇ ಅವ್ರ ಕಮ್ಯುನಿಟಿದಲ್ಲಿ ಕರ್ಕೊಂಡು ಹೋಗಿ ಬೈಯ ಕರ್ಕೇದೇವು ಅಂತಂದ್ರೆ ಆಗ ಅವ್ರ ಮನ್ಸು ಮಾಡಿದ್ರು 100ರಾಗ ನಮ್ಮಲ್ಲಿ ಎಲ್ಲರೂ ಒಬ್ಬರದ್ದು ಐತಿ. 1000 ಅಪ್ಲಿಕೇಶನ್ ಬಂದ್ರೆ ಒಬ್ಬರದ್ದು ಐತಿ. ಇವತ್ತು ಒಮ್ಮೆಲೆ 10 ಮಂದಿ ನಂಬರ್ ಕಾರ್ ಹೊಂಟಾವ ಅಂದ್ರೆ ಇದು ಸುಮ್ಮನೆ ಸಣ್ಣ ವಿಷಯ ಅಲ್ಲ. ನೀವು 50 ಲಕ್ಷ ಕೊಟ್ರಿ, ನೀ ಕೊಡ್ತೇಂದ್ರಿ 50 ಲಕ್ಷ ನೀವು ಕೊಟ್ಟಿಲ್ಲ, 2 ಸುಳ್ಳು ಹೇಳ್ತೇಂದ್ರೆ ನೀ 2 ಸುಳ್ಳು ಹೇಳ್ತಪ್ಪ. ನಿನ್ ಇದ್ರಾಗೆ ಅದ, ನಿನ್ ವಿಡಿಯೋ ತೆಗ, ನಿನ್ ಇದ್ರ ತಗೊಂಡ್ ನೋಡಿ, ನೀನ್ ಇನ್ಸ್ಟಾಗ್ರಾಮ್ ತೆಗ್ ನೋಡ್, ನೀ ಹೇಳ್ತಿ ಚರ್ಚಿನಾಗ ನೀರ್ ಹೊಂಟಾವ ಅಂತ ಹೇಳ್ತಿ, ಮತ್ ನೀವ್ ಹೇಳ್ತಿ 120 ಕೋಟಿ ಹಗರಣ ಆಗಿಲ್ಲ, ಎಲ್ಲ 1-2 ಕಡೆ ಆಗ್ಯದ ಅಂತ ಹೇಳ್ತಿ. ನಿನಗೆ ಯಾರು ಅಂತಾರ? ನೀ ಕರೆಕ್ಟ್ ಮಾತಾಡದೆ ನಿನ್ನ ಮಾತಿನಿಗೆ ತಪ್ಪದ. ಫಸ್ಟ್ ನೀ ಏನ್ ಮಾತಾಡ್ಬೇಕಂಬುದು ನೀ ಫಸ್ಟ್ ಅದ ಅರ್ಥ ಮಾಡ್ಕೊಂಡಿ ಮಾತಾಡ. ಎರಡನೇದು ಏನು, ಈಗ 3ನೇದು ಏನಂತಂದ್ರ ಅವ್ರು ಊರ ಇವತ್ತು ಪಾಣಿಗೋಗದ
ಎಷ್ಟೊಂದ್ ಮಂದಿಗೆ ಅಂದ್ರೆ ಪಾಣಿ ಮೇಲೆ ಒಂದು ಪಾಣಿ ತೋರಿಸಿದ್ರ ಅದ್ರ ಮೇಲೆ ಫೈಂಡ್ ಔಟ್ ಆಗೋದಕ್ಕೆ ಈ ಪ್ರಾಪರ್ಟಿ ಇವ್ರದ್ದು ಅಂತಂದು ಆಗಲ್ಲ. ಅದಕ್ಕೆ ಬೇಕಾದ ಪುರಾವೆ ದಾಖಲೆಗಳು ಇರ್ತಾವ. ಆ ದಾಖಲೆಗಳಿಗಿನ್ನ ಅದಕ್ಕಿನ್ನ ಇತ್ತು ಅಂತಂದ್ರ ತೋರ್ಸನು. ಅವ್ರ ಕೊಟ್ಟಿಲ್ಲ ಇವತ್ತು ನಂಬಲ್ಲಿ ಇಲ್ಲ. CS ದಾಸ್ ಚಿದ್ರಿ ಅವ್ರು ಇವತ್ತು ನಮ್ಮ ಮಧ್ಯದಾಗ ಇಲ್ಲಿ ಇವತ್ತು ದಿವಂಗತ CS ದಾಸ್ ಚಿದ್ರಿ ಅವರು ವಿದೇಶ ಆಗಿದ್ದಾರೆ, ತೀರ್ಕೊಂಡಿದ್ದಾರೆ ಇವತ್ತು. ಬಹಳ ನೋವಿನ ಸಂಗತಿ ಅದ. ಅವ್ರು ದಾಸ್ ಚಿದ್ರಿ ಅವ್ರ ಕುಟುಂಬ ನಮ್ ಬೀದರ್ ಜಿಲ್ಲೆಕ ಬಹಳ ಅಂದ್ರೆ ಬಹಳಷ್ಟು ಕೊಡುಗೆ ಅದ. ನಿನ್ ಕೊಡುಗೆ ಏನದ? ನೀ ಏನ್ ಮಾಡತ್ತಿದಿ? ಹಿಂದಕ್ಕೆ ಅವರು ಸಮಾಜಕ್ಕಾಗಿ ದುಡ್ದು ಆ ಮನುಷ್ಯ ಮಣ್ಣ ಹೋದ್ರು. ಇವತ್ತು ಮುಂದೆ ಅವ್ರ ಮಕ್ಕಳು ಏನ್ ಮಾಡ್ತಾರ? ಸಮಾಜಕ್ಕಾಗಿ ದುಡಿಲತ್ತಾರ ಅವ್ರು. ನೀ ಏನ್ ಮಾಡತ್ತಪ್ಪ? ನಿಂದ ಏನದ ಸಮಾಜ ಕೊಡುಗೆ? ನಿಂದ ಏನದ? ನೀ ಏನ್ ಮಾಡಿದೆ ಅಂತಂತ ಇವತ್ ನೀ ಅವ್ರ ಬಗ್ಗೆ ಸುಳ್ಳು ಹೇಳತ್ತಿದಿ. ನೀ ಎದು ಮಾಡತ್ತಿಂದ್ರ ಈಶ್ವರ್ ಖಂಡ್ರೆ ಸಾಬರು, ರಾಜಶೇಖರ್ ಪಾಟೀಲ್ ಸಾಬರು ಇವ್ರ ಏನಂತಂದ್ರ ಸುಮ್ನೆ ಹೇಳೋದು. ಅವ್ರು ನಿಂಬಲ್ಲಿ ಅವ್ರ ತಾಕತ್ತದ ಒಣ ಪಾಣಿ ಮೇಲೆ ಪ್ರೂವ್ ಆಯ್ತದ. ಇದು ಹೊಲ ಇದು ಅವ್ರದ, ಪಾಣಿ ಮೇಲೆ ಹೊಲ ಯಾವ್ದಿಲ್ಲ ಅಂತಂತೇಳಿ ನಿನ್ನ ಪಾಣಿನೇ ಫೈನಲ್. ಏನ್ ಮಾತಾಡ್ತೀನಿ ಒಣ ಮೊಬೈಲ್ ಇದು ಮೀಡಿಯಾ ಬಂತಂದ್ರೆ ಮೀಡಿಯಾದ್ರ ಮುಂದ್ ಕುಂತ ಮಾತಾಡಿದ್ರೆ ಮಗು ನಡೆಯಲ್ಲದು. ಸತ್ಯಾಂಶ ತಿಳ್ಕೊ. ಫಸ್ಟ್ ನೀ ಸತ್ಯಾಂಶ ತಿಳ್ಕೊಂಡಿ ನೀ ಮಾತಾಡ. ನೀ ಸಂಘಟನೆ ಬಗ್ಗೆ ಬೆಳಿಲತ್ತೀನಿ ನಮಗ್ ಖುಷಿ ಅದ. ನೀವು ಸ್ವಾಮಿದಾಸ್ ಟೆಂಪಲ್ ಅವ್ರ ಬಲ್ಲ ಕುಂತಿ ಕೇಳ್ಕೊ. ಸಂಘಟನೆ ಅಂದ್ರೆ ಏನು, ಸಂಘಟನೆ ಬಗ್ಗೆ ಏನು ಅಂತ ನೀವು ಹೊಲ ಫಸ್ಟ್ ಹೋಗಿ ಕೇಳ್ಕೊ. ದಾಸ್ ಚಿದ್ರಿ ಅವ್ರ ಬಗ್ಗೆ ಏನದ ಅಂತ, CS ದಾಸ್ ಚಿದ್ರಿ ಸಾಹೇಬ್ರ ಬಗ್ಗೆ ಏನದ ಅಂತ ಅವ್ರು ಹೆಂಗಿದ್ರು ಅಂತ ಕೇಳ್ಕೊನಿ. ನೀ ಅವ್ರ ಮುಂದೆ ಸಣ್ಣ ಕೂಸಿದೀನಿ. ನೀ ಎಲ್ಲಿ ತನಕ ಮಾತಾಡ್ದ ಅಲ್ಲಿ ತನಕ ಮಾತಾಡ್ಬೇಕು. ನಮ್ ಸಮಾಜದಾಗ ಮುಂದ್ ಬರೋದ್ರಿಂದ ಬಹಳ ಸಮಸ್ಯೆಗಳವ. ನೀನ್ ಸಂಘಟನೆ ಹೋಗಿ ಆ ಸಂಘಟನೆ ನಮ್ ಜನರಿಗೆ ನೀ ಉದ್ಧಾರ ಮಾಡಿ. ನಮ್ ಜನರಿಗೆ ಅರೆ ಇಂಥ ಸಂಘಟನೆ ನಾವು ಬೆಳಿಲತ್ತಿದೇವಲ್ಲ. ಎಷ್ಟೋ ಮಂದಿ ಸ್ಕಾಲರ್ಶಿಪ್ ಇಲ್ಲ, ಎಷ್ಟೋ ಮಂದಿಗೆ ಏನಂತಂದ್ರೆ ಬೇರೆ ಏನಂತ ಸ್ಕೀಮ್ಗಳಿಲ್ಲ. ಈ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಯಾವಾಗ ಬಂದದ, ಅವಾಗ ಸಂಜಯ್ ಜಾಗಿದಾರ ಯಾವಾಗ ಆಗ್ಯಾರ, ಅವಾಗ ಏನಾಗ್ಯದ ಅಂತಂದ್ರೆ ನಮ್ಮ ಜನರಿಗೆ ಸವಲತ್ತುಗಳು ಸಿಗ್ಲತ್ತಾವ. ಹಳ್ಳಿ ಪಳ್ಳಿಗಳಿಗೆ ಹೋಗಿ ನೋಡಿ. ಹಳ್ಳಿ ಪಳ್ಳಿದಾಗ 2013ರಿಂದ ಇಲ್ಲಿ ತನಕ ಎಲ್ಲಾ ಚರ್ಚ್ ಅಜಾವ ಅಂತಲತ್ತೀವಿ. ನೀ ಬಾ, ನಾನು ನೀನು ಹೋಗ್ರಿ. ಎಲ್ಲೆಲ್ಲಿ ಚರ್ಚ್ ಅಜಾವ, ಹಳ್ಳಿ ಜನರಿಗೆ ಎಲ್ಲೆಲ್ಲಿ ಕಷ್ಟ ಅದ ಬಂದ್ ನೋಡ್ರ ನಡಿ. ಇಸ್ಲಾಂಪುರದಾಗ ಇಲ್ಲಿ ಮನುಷ್ಯ ಕೂರ್ಸ್ಕೊಂಡ್ ಮಾತಾಡ್ತೀನಿ. ಇಸ್ಲಾಂಪುರದಲ್ಲಿ ಈಗ ಹೇಳ್ತೀನಿ, ಇಸ್ಲಾಂಪುರದಾಗೆ ನೀವು ಅಲ್ಲಿ ಇದು ಗ್ರೇವಡ್ ಇದಾಗಿಲ್ಲ, ಸ್ಮಶಾನ ಭೂಮಿ ಕಾಂಪೌಂಡ್ ಆಗಿಲ್ಲ. ಅವ್ರ ಜನರು ಬೈಟ್ ಮೇಲೆ ಬೈಟ್ಕೊಳತ್ತಾರ. ಅವ್ರು ನಮ್ ಕಾಂಪೌಂಡ್ ಒಳಗಿಲ್ಲ, ಚರ್ಚ್ ಅರ್ಧಕ್ ನಿಂತವ್. ಈಗ ನೀ ಕಳ್ಳಿ ಇದ್ದಿರ್ಬೇಕ, ನೀನ್ ಸರಿ ಕೂಡ ಕಳ್ಳರ ಅನ್ಬೇಕ. ನಿಮ್ ಮ್ಯಾಲ ಇದ್ರ ಕಳ್ಳರ ಮಾತು ಕಲಿಸ್ಬೇಕಾರ. ಇದಕ್ಕೆ ಏನದ ಅಂತಂದ್ರೆ ನಾವು ಖಂಡನೆ ಮಾಡ್ತೇವೆ. ಮುಂದುವರ ದಿನದಾಗ ಏನಾರ ಸಮಸ್ಯೆಗಳು ಇದ್ವು ಅಂದ್ರೆ ನಾವು ನೀವು ಕುಂತಿ ಮಾತಾಡಿ ಏನಾರ ಬಗೆಹರಿಸುವಂತ ಕೆಲಸ ಮಾಡ್ಯಾರ. ಇವತ್ತು ರಾಜ್ಯ ಅಧ್ಯಕ್ಷರ ನಮ್ಮಲ್ಲಿ 2025 ನಿಮ್ದು ರಾಜ್ಯ ಜಿಲ್ಲಾ ಅಧ್ಯಕ್ಷ ಆಗಿರ್ತೀರಿ ನೀವು ಯುವಕರು. ಅವತ್ತಿನ ದಿನ ನಿಮ್ ಜಿಲ್ಲಾ ಅಧ್ಯಕ್ಷರು ಎಲ್ಲಿದ್ರು? ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾಧ್ಯಕ್ಷ ಇರ್ಬೇಕಲ್ಲ, ಮಹೇಶ್ ಮಹೇಶ್ ಹಿರೇಮನಿ ಅಂತಂತೇಳಿ ಅವತ್ತಿದ್ರ ಸ್ಟೇಜ್ ಮೇಲೆ. ನಿಮ್ ರಾಜ್ಯ ಅಧ್ಯಕ್ಷರದು ಅವ್ರ ಸವಲತ್ತಕ್ಕಾಗಿ ಅವ್ರ ಮಗಂದು ಒಂದು ಆಡಿಯೋ ಲಾಂಚ್ ಮಾಡಕ್ಕಾಗಿ ನಿನಗ್ ತಗೊಂಡು ಆಟ ಆಡತ್ತಾರ. ಇದು ನಿಮ್ ಸಂಘಟನೆ ಅಲ್ಲ. ಇದು ನಮ್ ಬೀದರ್ದ ಅಣ್ಣತಮ್ಮರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡಬೇಡ್ರಿ ನೀವು. ಅಪಸ್ತೋಲ್ದವ್ರ ಹೆಸರು ಹೇಳ್ತೀರಿ ನೀವು. ಅಪಸ್ತೋಲ್ದವ್ರು ಯಾವ ಅಪಸ್ತೋಲ್ ಬಿಷಪ್ ಬಂದ್ರ ನಿಮ್ಮಲ್ಲಿ ಅಪಸ್ತೋಲ್ರು ಬಂದ್ರ ಯಾರು ನಿಮಗೆ ಲೆಟರ್ ಕೊಟ್ರ? ನಮ್ ಚರ್ಚಿಂದ ಆಗಿಲ್ಲ, ನಮ್ ಕಮಿಟಿ ಆಗಿಲ್ಲ ಅಂತೇಳಿ ನಿಮ್ಗೆ ಯಾರು ಲೆಟರ್ ಕೊಟ್ರ ನಿಮಗ? ಅವ್ರ ಇಲ್ಲಿ ತನಕ ನೀವು ತೆಗೆದು ನೋಡ್ರಿ. ಈ ಇದು ನಿಗಮ ಏನ್ ಹೊಂಟದ ಅಂದಿ ನೋಡಿದ್ರೆ ಇಲ್ಲಿ ತನಕ ಅವ್ರು ಒಂದೇ ಫೈಲ್ ಆಗಿಲ್ಲ. ಎಲ್ಲಿ ಫೈಲ್ ಆಗ್ಯಾವ ಅಂದ್ರೆ ಇಲ್ಲಿಗಲ್ ದಂಧೆ ಮಾಡ್ಕೊಂಡಾರ ಅವ್ರು. ಕೆಲವೊಬ್ಬರ ಮಾಡ್ಕೊಂಡ್ರೆ ಏನ್ ಮಾಡ್ಯಾರ ಅಂತಂದ್ರೆ ಬೇರೆ ಡಿನಾಮಿನೇಷನ್ ತಂದಿ ಲೆಟರ್ ಕೊಟ್ಟಿ ಅಲ್ಲಿ ಏನ್ ಮಾಡ್ಯಾರ ರೊಕ್ಕ ಎತ್ಕೊಂಡ್ರಿ ಇವ್ರು. ನಾವ್ ಯಾಕಂತಂದ್ರೆ ನಮ್ಮ ಮಾಡ್ಕೊಂಡ್ರೆ ಯಾರು ಅವ್ರಿಗೆ ಬ್ಯಾಡ, ಅವ್ರಿಗೆ ಒಂದು ಕೇಸ್ ಮಾಡ್ಬಾರ್ದು ಅಂತಂತೇಳಿ ನಾವು ಸುಮ್ಮನೆ ಸೈಲೆಂಟ್ ಆಗಿ ಕುಂತಿದ್ದೇವೆ ನಾವು. ನೀವು ಅಪೋಸ್ತಲ ಚರ್ಚಿನ ಬಗ್ಗೆ ಪೂರಾ ಮಾಹಿತಿ ತಗೋ, ಮೆಥಡಿಸ್ಟ್ ಚರ್ಚಿನ ಬಗ್ಗೆ ಪೂರಾ ಮಾಹಿತಿ ತಗೋ, 70 ಚರ್ಚಿನ ತಗೋ. ನಮ್ಮಲ್ಲಿ 100 ಸಭೆಗಳ ಬಗ್ಗೆ ಪೂರಾ ಮಾಹಿತಿ ತಗೋರಿ ನೀವು. ಕೆಂಪೇನ್ ಅವ್ರೆ ತಗೊಂಡಿ ಮಾತಾಡ್ರಿ ನೀವು. ಮೈಕ್ ಸಿಕ್ಕ ತಕ್ಷಣ ನಾವು ಮಾತಾಡ್ತೇವೆ, ಮನ್ಸ್ ಬಂದಾಗ ಮಾತಾಡ್ತೇವೆ ಅಂದ್ರೆ ನಡೆದವು. ನಮ್ದು ಯಾಕಂತಂದ್ರೆ ನಮ್ಗೆ ಕುಡ್ಲಕ್ಕೆ ಬಹಳ 75 ವರ್ಷ ಆಗಿದ್ಮೇಲೆ ಯಾರು 1985 ಮನಹಾರಂಬರಿಗೆ ಅದು ಅವಾಗ ನಾವೇ ಹುಟ್ಟಿಲ್ಲ. ಅವಾಗ ಏನಂತಂದ್ರೆ ಅವ್ರಿಗೆ MLC ಮಾಡ್ರ ಅಂತಂದ್ರೆ ಅದು ಬರೀ ಕೇಳ್ಕೊಂಡು ಬಂದಿದ್ದೇವೆ ನಾವು. ಇಲ್ಲಿ ತನಕ ನಮಗೆ ಯಾವ್ದು ಸ್ಥಾನಮಾನ ಸಿಕ್ಕಿಲ್ಲ. ಇವಾಗ ದೇವರ ಆಚರಣೆಯಲ್ಲಿ ನಮ್ಗೆ ಇದ್ರ ಸಿಗ್ಲತ್ತಾವ. ಅದಕ್ಕೆ ನೀವು ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡೋದು ಬಿಟ್ಟು 4 ಮಂದಿ ಇಲ್ಲಿ ಭಜನೆ ಹಾಕ್ಲಕ್ ಹೋಗೋದ ಫ್ರೀಡಮ್ ಪಾರ್ಕ್ ಅಂತ ಬೆಂಗಳೂರು ಕರ್ಕೊಂಡಿದ್ ಪಾರ್ಗೊಯ್ನಿ. ನಮ್ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡತ್ತೀರಿ ನೀವು. ಕೆಂಪನವ್ರೆ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ದಿನ ನಿಮ್ ಭವಿಷ್ಯ ಬೇರೆ ಬಹಳ ದೊಡ್ಡದ. ದೇವ್ರ ನಿಮ್ಗೆ ದೊಡ್ಡ ಆಶೀರ್ವಾದ ಕೊಡೋರ ನೀವು ಹೊರಗಿನವ್ರ ಮಾತು ಕೇಳಿ ನೀವು ನಮ್ ಮಾಡಕೊಂಬರ್ದಾಗ ನೀವು ಜಗಳ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ನಿಮ್ದು ಹಿನ್ನೆಲೆ ಏನದ ಅಂತಂತೇಳಿ ಇಡೀ ಬೀದರ್ ಜನರಿಗೆ ಪುನದ
ನಿಮ್ ಕೊಡುಗೆ ಏನದ ಅಂತೇಳಿ ಪೂರ ಬೀದರ್ ಜನರಿಗೆ ಪುನದ ನಾವ್ ಹೇಳೋದ್ರಿಂದ ಮತ್ಲಪ್ಪಿಲ್ಲ. ನಾವೇನ ನಿಮ್ಗೇನು ಹೇಳ್ದೇವ್ ಅಂದ್ರ ನಾವ್ ಬರೀ ಏನಾಯ್ತದ ಅಂತಂದ್ರ ನಮ್ಮವ್ರ ನಾವ್ ತೆಕ್ಕೊಂಡಾಗ ಆಗೋಯ್ತದ. ಈ ದಿನ ನಾವ್ ಯಾಕೆ ಸುಮ್ಮನೆ ಕುಂತಿದೇವ ಅಂತಂದ್ರ ಬೇಡ ಮುಂದುವರ್ಸಬಾರ್ದು, ನಮ್ಮ ಸಮಾಜ ಮತ್ತೊಬ್ಬರ ಮುಂದೆ ಹೋಗಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಇಲ್ಲಿ ತನಕ ನಾವ್ ಏನ್ ಮಾಡಿದೇವ್ ಅಂದ್ರ ಸೈಲೆಂಟ್ ಆಗಿದ್ದೆವು. ಇನ್ನು ಮುಂದೆ ನಿಮ್ಮಲ್ಲಿ ಎಲ್ ಬಿಗಿನ ಪುರಾವೆಗಳು ಇದ್ದು, ಎಲ್ ಬಿ ದಾಖಲಾತಿಗಳು ಇದ್ದು ಅಂದ್ರೆ ನೀವು ಏನಂತಂದ್ರ ನಾವು ನೀವು ಕುಂತಿ ನಮ್ಲಿಂದ ಬಗೆಹರಿಸೋಯ್ತು ಅಂದ್ರೆ ನಾವು ನೀವು ಕಲ್ತು ಮೀಡಿಯಾಕ್ ಬರಬೇಕು. ಇವಾಗ ಸಂಜೆ ಜಾಗದಲ್ಲಿ ಸುಳ್ಳೆ ನೀವ್ಗಿನ ಅವ್ರ ಮೇಲೆ ತಪ್ಪು ಹೊರದ್ರಿ ಅಂತಂದ್ರ ದೇವ್ರ ನಿಮ್ಗೆ ಕ್ಷಮಿಸಲ್. ನೀವು ನಾವ್ ನಿಮ್ಮಲ್ಗಿನ ಸುಳ್ಳಿಗಿನ ತಪ್ಪು ಹೊರದೇವ್ ಅಂದ್ರ ದೇವ್ರ ನಮಗ್ ಕ್ಷಮಿಸಲ್. ಫಸ್ಟ್ ನಿಮ್ ಸಂಘಟನೆ ಸಿದ್ಧಾಂತ ಏನದ ಅಂಬದ್ ಅದ ಅರ್ಥ ಮಾಡ್ಕೊರಿ. ನೀವು ಒಣ ದೇವ್ರ ಕೆಂಪಲ್ ಶಾಲ್ ಹಾಕೊಂಡೇವು 4 ಮಂದಿ ಪಾರ್ಲಿ ಕರ್ಕೊಂಡಿದೆ ಅಂದ್ರೆ ಇದು ರೌಡಿಸಮ್ ಮಾಡಿ ನಾವು ಮಾಡಕ್ ಹೋಗ್ಬೇಡ್ರಿ. ನಮ್ ದೇವ್ರ ಶಾಂತಿ ಪ್ರಿಯ, ಒಂದ್ ಗಲ್ಲ ಕೊಡಿದ್ರೆ ಇನ್ನೊಂದ್ ಗಲ್ಲ ಕೊಡುವಂತ ಕೊಳ್ಳಿನ ದೇವ್ರನ್ನ ಸುಮ್ನೆ ನಾವ್ ಏನೋ ತಪ್ಪು ಎದ್ದಿದ್ದಿಲ್ಲ. 100 ತಪ್ಪುಗಳು ಓಡಿಸಿ ಮತ್ತೊಬ್ಬರ ಮನುಷ್ಯಗೆ ನಾವು ಇದು ಮಾಡಿದ್ರೆ ನಮ್ಮಲ್ಲಿ ಒಬ್ಬ ಒಳ್ಳೆ ರಾಜಕಾರಣಿ ನಾವು ಕಳ್ಕೊಂಡ್ ಅವ್ರಿಗೆ ಏನ್ ಫರಕ್ ಬೀಳಲ್ಲ. ಅವ್ರಿಗೆ ಮ್ಯಾಲ ಹೈಕಮಾಂಡ್ ಎಲ್ಲ ತಿಳ್ಕೊತ ಇಂಟೆಲಿಜೆನ್ಸಿ ಅದ. ನೀ ನಾ ಹೇಳೋದ್ರಿಂದ ಏನ್ ಫರಕ್ ಬೀಳೋದು. ಯಾಕಂತಂದ್ರ ನಮ್ಮಲ್ಲಿ ರಾಜಕೀಯ ಬೆಳಿಬೇಕಂತೇಳಿ ನಮ್ದು ಬಿ ಆಸೆ ಅದ, ಸಂಜಯ್ ಜಾಗೀರ್ದಾರ್ದು ಬಿ ಆಸೆ ಅದ, 100 ನಮ್ಮ ಯುವಕರದು ಆಸೆ ಅದ. ಯಾಕಂದ್ರೆ ನಮ್ಮ ರಾಜಕೀಯದವ್ರು ಇಲ್ಲ. ನಾವು ಗೌಡ್ರ ಬಲ್ಕ್ ಹೋಗ್ಬೇಕಂದ್ರೆ ಗೌಡ್ರ ಮನಸ್ಸಿಗೆ ಕರ್ಕೊಂಡು ಹೋಗ್ಬೇಕು. ನಾವು MLA ಮೇಲೆ ನಾವು ಮುಸ್ಲಿಂ ನಮ್ ರೈತ ಸಾಬ್ ಬಲ್ಕ್ ಹೋಗ್ಬೇಕಂದ್ರೆ ನಾವು ಆಳ್ಕೊಂಬರಿಗೆ ಕರ್ಕೊಂಡು ಸಾಬ್ ಹಮಾರ ಕಾಮ್ ಕರ್ಕೆ ದೇವ್ಜಿ ಅಂತ ಅನ್ಬೇಕಾಯ್ತು. ನಮ್ಮಲ್ಲಿ ಟೇಬಲ್ ಮೇಲೆ ಹಮಾರ ಕಾಮ್ ಕೈಕುನೇ ಕರ್ತೆ ಅಂತ ಕೇಳಂತವು ನಮ್ಮಲ್ಲಿ ಇಲ್ಲ. ಆ ಧೈರ್ಯ ಇನ್ನ ದೇವ್ರ ನಮ್ಗ ಇಲ್ಲಿ ತನಕ ಇನ್ನ ಬಂದಿಲ್ಲ. ಇವಾಗ ಹೊಂಟದ. ಅದು ಹೊಂಟಿಲಕ ನೀವ್ ಏನ್ ಮಾಡ್ಬೇಕು ಅಂತಂದ್ರ ದಯಮಾಡಿ ನಿಮಗ್ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡಿ ಹೇಳತ್ತಿದೆ, ಇನ್ನು ಮುಂದೆ ನಮ್ಮ ಸಮಾಜ ಹೆಸರು ಹಾಳು ಮಾಡಂತ ಕೆಲಸ ದಯಮಾಡಿ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಇದು ಹಾಳು ಮಾಡೋದ್ರಿಂದ ಏನಾಯ್ತಂದ್ರ ನಿಮ್ ಹೆಸರು ಬಿ ಕೆಟ್ಟ ಹೆಸರು ಬರ್ತದೆ, ನಮ್ಮ ಹೆಸರು ಬಿ ಕೆಟ್ಟ ಹೆಸರು ಬರ್ತದೆ. ಏನಪ್ಪಾ ಸಮಾಜದಾಗ ಹೀಗರ ಅಂತಂತ ಬರ್ತದೆ. ನೀವು ಏನ ಅಣದ್ರ ಊರಾಗಿನ 50 ಲಕ್ಷ ಕೊಡ್ತೇ ಅಂದಾರ ಅಂತಂತ ಸಭಾಪಾಲಕರಿಗೆ ಏನ ಹೇಳಿದ್ರು ಅಂದ್ರ ಅವ್ರಿಗೆ ನಾವು ಕ್ಷಮಾಪಣೆ ಕೇಳಕ ನಾವು ಅಷ್ಟೇವು. ಇಲ್ಲ ಅವ್ರಿಗಿನ ಕೇಳಿಲ್ಲ ನಾವ್ ಅವ್ರಿಗೆ ಹೇಳಿಲ್ಲ ಅಂತಂದ್ರ ಅಂದ್ರ ನೀವು ನಿಮ್ಮ ರಾಜ್ಯಾಧ್ಯಕ್ಷರು ಕ್ಷಮಾಪಣೆ ಕೇಳ್ಬೇಕು. ಸುಳ್ಳು ಆರೋಪ ಮಾಡಕ್ ಹೋಗ್ಬೇಡ್ರಿ. ಚರ್ಚಿನ ವಿಷಯದಾಗ ನೀವು ರಾಜಕೀಯ ಮಾಡ್ಬೇಡ್ರಿ, ಬೇರೆ ವಿಷಯದಾಗ ರಾಜಕೀಯ ಮಾಡ್ರಿ. ನೀವು ರಾಜಕೀಯದಾಗ ಬೆಳಿತೀರಿ. ನೀವು ರಾಜಕೀಯದಾಗ ಬಂದು ಯಾವ ಮನುಷ್ಯನೇ ಚರ್ಚೆನ ನಿಂತಿ ನಾವು ಸುಳ್ಳು ಆಶ್ವಾಸನೆ ಕೊಟ್ಟ ಅಂತಂದ್ರ ಅದು ಆಗಲ್ದದು. ಟೋಟಲಿ ಬೀದರ್ ಊರಾಗ ಏನಂತಂದ್ರ ಅವ್ಯವಹಾರ ಬಹಳ ಅದ. ಅವ್ಯವಹಾರ ಅವ್ರ 120 ಕೋಟಿ ಅಂದಾರ, 120 ಕೋಟಿ ಏನೋ ಅವ್ಯವಹಾರ ಅದ. ಅದು ಅವ್ಯವಹಾರದ ಸರ್ಕಾರಕ್ಕೆ ಏನ್ ತೀರ್ಮಾನ ಕೊಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಕೋಬಹುದು. ಬಟ್ ನಾವು ನೀವು ಏನದಂತಂದ್ರ ಸುಮ್ನೆ ನಾವ್ ಇದ್ರ ಕುಂತಿ ಮಾತಾಡೋದ್ರಿಂದ ಮನಸ್ಸು ಮಾಡೋದ್ರಿಂದ ತಪ್ಪಾಗತ್ತದ. ಇನ್ನೇ ಏನದಂತಂದ್ರ ಮುಂದಿನ ದಿನದಾಗ 3 MLA ಅಂತೀರಿ. ಯಾರೊಬ್ಬ 3 MLA ನಮಗ್ ಉಪನಯನ ಪ್ರಕಾರ ಕ್ರಿಶ್ಚಿಯನ್ ಸಮಾಜದಿಂದ ಒಬ್ಬ ಜಾರ್ ಸಾಬ್ರ, ಒಬ್ಬರ ಐವನ್ ಡಿಸೋಜಾ ಸಾಬ್ರ, ಒಬ್ಬ MLA ಒಬ್ಬರು MLC ಇನ್ನೊಬ್ರು ಯಾರಾದ್ರೂ MLA ಸುಮ್ನೆ ಬಾಯಿ ಸಿಕ್ಕಂಗೆ ಒಳ್ಳದು. ನೀವು ಬೆಂಗಳೂರ್ದಾಗ ಹೋಗಿ ನೀವು ಪ್ರೆಸ್ ಮೀಟ್ ಮಾಡತ್ತೀರಿ, ನಿಮ್ ರಾಜ್ಯಾಧ್ಯಕ್ಷರ ಮೇಲೆ ಮಾಹಿತಿ ತಗೊಂಡು ನೀವು ಮುಂದೆ ಮಾತಾಡ್ರಿ. ಇನ್ನೊಬ್ರು MLA ಯಾರಾದ್ರಪ್ಪ ಇದು ಸುಳ್ಳಲ್ಲ, ಇದು ಜಾಗೀರ್ದಾರ್ ಸುಳ್ಳು ಮಾತಾಡ್ತಾರೆ, ನೀವು ಸುಳ್ಳು ಮಾತಾಡ್ತೀರಿ. ನೀವೇ ಸುಳ್ಳು ಮಾತಾಡ್ತೀರಿ. ನಿಮ್ ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರಿ, ಜರ 10 ನಿಮಿಷ ಕುಂತು ನೋಡ್ರಿ ನೀವು ಮಾತಾಡಿದ್ ಏನ್ ಮಾತಾಡ್ತೀರಿ ಅಂಬೋದು. ಬರೀ ಎಲ್ಲರಿಗೂ ಸುಳ್ಳು. ಕ್ರೈಸ್ತ ಮಹಾಸಭಾ ಅಂತಂತ ಹೇಳ್ತೀರಿ, ಅಖಿಲ ಭಾರತ ಮಹಾಸಭಾ ಅಂತಂತ ಹೇಳ್ತೀರಿ. ದೊಡ್ಡ ಹೆಸರು ಇಟ್ಕೊಂಡ್ರೆ ಅದ್ರ ತಕ್ಕ 1% 2% ನಡ್ರಿ. ನೀವು ಮೈಕ್ ಸಿಕ್ಕ ತಕ್ಷಣ ಸಿಕ್ಕಿಂದ ಬರುತ್ತೆ ಅಂತಂದ್ರ ಹಂಗಾಗಲ್ದು. ಏನಂದ್ರೆ ಇದು ಏನದ ಅಂತಂದ್ರ ನಿಮ್ಮಲ್ಗಿನ ಏನಾರ ಇತ್ತು 50 ಲಕ್ಷ ಕೇಳಿ 50 ಲಕ್ಷ ಕೊಡ್ತೇವೆ ಅಂತಂದ್ರ ಅವ್ರು ಕೊಟ್ಟಿಲ್ಲ ಅಂತಂದ್ಗಿನ ನಿಮ್ಮಲ್ಲಿ ಆನೂರ್ದಾಗಲಿ ಈ ಶಿವನಗರ ಚರ್ಚಿನಾಗಲಿ ಇತ್ತು ಅಂದ್ರ ನೀವು ಅವ್ರಿಗೆ ಸಭಾಪಾಲಕರು ಹೇಳಕ್ ಹಚ್ಚ್ರಿ. ನಾವೇನಂದ್ರೆ ನಿಮ್ ಸ್ವಲ್ಪ ನಾವೇ ಇರ್ತೇವೆ, ನಾವು ಜಾಗೇಂದ್ರ ವಿರೋಧ ನಾವೇ ಮಾತಾಡ್ತೇವೆ. ಸುಳ್ಳು ಇದ್ರೆ ಮಾತಾಡ್ಬಾರ್ದು. ಆಯ್ತು. ಇನ್ನೊಬ್ರು ನಮ್ಮ ಸಹೋದರರು ಪ್ರದೀಪ್ ಅಂತ ಹೇಳಿ ತಾಜ್ಲಾಪುರದವ್ರು ಚರ್ಚ್ ಮಾಡತ್ತೀರಿ. ಚರ್ಚಿನ ಅನುದಾನ ಆಗಲ್ಲ ಅಂತ ಎಸ್ಪಿ ಸಂಜಯ್ ಜಾಗೇಂದ್ರ ಬಂದಿರಿ. ನೀವು ಅದು ಯಾರು ಮಾಡ್ಕೊಟ್ರ? ಓಟ್ ಜಲ್ದಿ ಮಾಡ್ಕೋದ್ರಿ. ಇದು ಪ್ರೈವೇಟ್ ಜಾಗ ಕಂಪೌಂಡ್ ಕಟ್ ಅಂತೇಳಿ 15 ಲಕ್ಷ ಬಂದವ್ರು. 15 ಲಕ್ಷ ನೀವು ಎಲ್ಲಿ ಮೇಲೆ ಕೈ ಇಟ್ಕೊಂಡು 15 ಲಕ್ಷ ನೀವು ಕಂಪೌಂಡ್ ಕಟ್ರಿ. ನೀವು ನಾಚಿಕೆ ಆಗಲ್ಲ ನಿಮಗ ಅಂತೀರಿ. ಅರೆ ಸಮಾಜದಾಗ ಒಬ್ರು ದೊಡ್ಡ ಲೀಡರ್ನಪ್ಪ, ದೊಡ್ಡ ಸರಿ ಯಾರು ಮಾತಾಡ್ಬೇಕಂತ ಫಸ್ಟ್ ಕೇಳಿ. ನೀವು ಇವಾಗ ಮಂಗಲ್ಪೇಟೆ ಚರ್ಚೆ ಬರ್ತೇ ಅಂತೀರಿ. ಅವ್ರು ಮಂಗಲ್ಪೇಟೆ ಚರ್ಚೆ ಬರೋದು ಅವ್ರು 2 ತಿಂಗಳು ಗಂಟೆಗೆ ಬರ್ತಿರ್ಬೇಕು. ಅವ್ರು ಪ್ರತಿಯೊಂದು ಹಳ್ಳಿ ಹೋಗ್ತಾರ. ಯಾವ ಹಳ್ಳಿ ಜನರ ಕರೀತಾರ ಹಳ್ಳಿ ಜನರ ಹೋಗಿ ಸೇವೆ ಮಾಡಿ ಬರುವಂತ ವ್ಯಕ್ತಿ ಸಂಜಯ್ ಜಾಗೀರ್ದಾರ್. ನೀ ಎಸ್ ಹಳ್ಳಿ ಊರಿಗೆ ಹೋಗಿದಪ್ಪ ನೀನು? ಎಸ್ ಹಳ್ಳಿ ಊರಿಗೆ ಹೋಗಿ ಎಸ್ ಹಳ್ಳಿ ಊರಿಗೆ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿ ಬಂದಿ, ನಮ್ ಜನರದು ಸಮಸ್ಯೆಗಳು ಸಾಲ್ವ್ ಮಾಡಿ ಬಂದಿ. ನಿಮ್ದು ಏನದ, ನೀವು ಒಂದು ದೊಡ್ಡ ಬೆಳೆರಿದ್ದೀರಿ. ನೀವು ಸೇವಕರು ಕುಟುಂಬದಿಂದ ಬಂದವರು ಇದ್ರಿ, ನೀವು ಫ್ಯಾಮಿಲಿನಿಂದ ಇದ್ದವ್ರು ಇದ್ದೀರಿ.
ಅದಕ್ಕ ನೀವ್ ಏನ್ ಮಾಡತ್ತೀರಿ, ನೀವ್ ಮಾಡಿ ದೇವ್ರ ಮೇಲೆ ನೀವ್ ಯಾಕೆ ಕೊಡ್ತೀರಿ, ನಾವ್ ಮಾಡಿ ನಾವ್ ಕೊಡ್ತೇವೆ. ಸುಳ್ಳೆ ಮತ್ತವ್ರ ಮೇಲೆ ಆರೋಪ ಮಾಡಕ್ ಹೋಗ್ಬೇಡ್ರಿ ಪ್ರದೀಪ್ ಅವ್ರೆ. ಯಾಕಂತಂದ್ರ ನಿಮ್ ಚರ್ಚೆಯಿಂದ ಹಣ ಬರ್ಲಾಕ ಹಣ ಬರ್ಲಾಕ ಯಾರ ಕಾರಣ ಅಂಬೋದು ನಿಮ್ಗೂ ಕುಣದ ಚಂದ. ಅಲ್ಲಿ ಕಂಪೌಂಡಲ್ ಆಗಿ ನೀವ್ ಮಾಡ್ಕೊಂಡ್ರೆ ಬಂದ್ ನಮಗೆ ಹೇಳಿದ್ರು ಅವ್ರು ಕಂಪೌಂಡಲ್ ಮಾಡಲ್ ಹೊಂಟಾರಿ ಅವರು ಅರ್ಧ ಕಟ್ಟಿ ಬಿಟ್ಟಾರಿ ಅಂತ ಹೇಳಿದ್ರು. ನಾವೇ ಪ್ರೆಸಿಡೆಂಟ್ ಮಾಡ್ಬೋದಿತ್ತು. ಇಂಥ ಸುಮಾರು ನಮ್ ಬೀದರ್ ಜಿಲ್ಲೆದಾಗ ಅವ ಒಂದೊಂದ್ ಜಗಿಲ್ ಒಂದು ಹಳಬಿ ಕೂರ್ಸಿದ್. ಈಗ ಅದು ತೆಗಿಲಕ್ ಹೋದ್ರೆ ಯಾರು ಬರ್ತಾರ? ನಮ್ಮ ಸಮಾಜ ನಮ್ಮ ಅಣ್ಣತಮ್ಮರದೇ ಹೆಸರು ಖರಾಬ್ ಆಯ್ತದಲ್ಲ. ಇವತ್ತು ಅವ್ರು ಏನೋ ಹೋಸ್ಟೆಲ್ ನೋವು ಇಟ್ಕೊಂಡ್ವಿ, ದಯಮಾಡಿ ನೀವು ಕಟ್ರಿ, ಚರ್ಚ್ ಕಟ್ರಿ, ಕಂಪೌಂಡಲ್ ಕಟ್ರಿ, ಸಮುದಾಯ ಭವನ ಕಟ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡತ್ತಾರ. ಆದ್ರೆ ನೀವು ಇನ್ನೇನಂತಂದ್ರೆ 4-5 ವರ್ಷ ಬಹಳ ಜನ ನೀವು ಸರ್ವೆ ಮಾಡಿ ನೋಡಿ ಸರ್. ನೀವು ಬೀದರ್ದಾಗ ಯಾರು ಕೆಲಸ ಮಾಡತ್ತಾರ, ಕ್ರೈಸ್ತ ಸಂಸ್ಥೆಗೆ ಯಾರು ಓಡಾಡತ್ತಾರ ಅಂಬೋದು ನಿಮಗೆ ಗೊತ್ತಾಯ್ತು. ಇವ್ರೇನಂದ್ರೆ ನಿನ್ನ ಮನ್ನ ಬಂದಿನವ್ರು ಇವತ್ತು ರಾಜಕೀಯದಾಗ ನಿನ್ನ ಮನ್ನ ಬಂದು ಯಾರ ರಾಜಕೀಯ ಕಡೆಯಿಂದ, ಯಾರ ಸಂಘಟನೆ ಕಡೆಯಿಂದ, ಯಾರು ವೈಯಕ್ತಿಕವಾಗಿ ಹೊಂಟಾರ, ಇವ್ರು ಸಮಾಜವಾಗಿ ಹೊಂಟಿರಿ. ಇವ್ರು ನಮ್ ಕ್ರಿಶ್ಚಿಯನ್ ಸಮಾಜ ಬೆಳೆದ ಅನ್ಯಾಯ ಆಗ್ಲತ್ತ. ಇಂಥ ಯಾವಾರ ಬಂದ್ ನಿಂದಿರ್ತಾರ, ಮುಗ್ದೈ ತೋಟೆ. ಇವ್ರಿಗೆ ಏನೋ ಬರ್ತೇವೆ ಯಾರ ಕೊಟ್ಟಂದ್ರೆ ಮುಗ್ದೈ ತೋಟೆ. ಅದಕ್ಕಾಗಿ ಏನಾವೇನು ಹೇಳೋದಿದ್ದೆ ಅಂತಂದ್ರ ಮುಂದಿನ ಜನರ ಹೋದಾಗ ನಮ್ ಜನರ ಸಮಸ್ಯೆಗಳು ಇತ್ತು, ನಮ್ಮ ಸಮಾಜ ಏನಾರ ಇತ್ತು ಅಂದ್ರ ನಾವೆಲ್ಲರೂ ಕುಂತಿ ಒಗ್ಗಟ್ಟಾಗಿ ಮಾತಾಡಿ ಮುಂದ ಈ ಒಗ್ಗಟ್ಟು ಬಗೆಹರಿದು ಇತ್ತು ಅಂದ್ರ ಮುಂದಿನ ದಿನದಾಗ ಯಾರಾದ್ರೂ ನಮ್ ಮೀಡಿಯಾ ಮುಂದೆ ಹೋಗ್ಲಕ್ಕ ಕೋಶಿಸ್ ಮಾಡ್ರಿ. ಹಿಂದಕ್ಕೆ ನಮ್ದು ಇರ್ಗೋ ಯಾರೋ ಬಂದಿಲ್ಲ ಮೀಡಿಯಾದ್ರ ಮುಂದೆ, ಯಾರೋ ಒಬ್ಬರು ದಾದಾರ ಅಂದ್ರೆ ಬೆಳಿಲ್ಲ ಅಂದಾರ. ಜಿಲ್ಲಾ ಪಂಚಾಯತ್ನಿಂದ ನಮ್ಮ ಟಿಕೆಟ್ ಸಿಕ್ಕಿಲ್ಲ, ಯಾವ ಪಾರ್ಟಿಲಿಂದ ತಾಲೂಕಾ ಪಂಚಾಯತ್ನಿಂದ ಸಿಗ್ತದೆ ಎಲ್ಲ ಅಪ್ರೂವ್ ಅದು 1-2 ಸಿಗ್ತಾವ. ಅರೆ ಸಂಘಟನೆ ಬೆಳೆಸ್ರಿ, ಸಂಘಟನೆ ಬೆಳೆಸ್ರಿ, ಸಂಘಟನೆಯಲ್ಲಿ ನೀವು ಬೆಳೆದ್ರಿ ಅಂದ್ರೆ ನಿಮ್ಲಿ ನಮ್ ಜನರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಾವ. ಅದಕ್ಕಾಗಿ ತುಂಬಾ ನೋವೆಲ್ಲಿಂದ ಹೇಳ್ತೇನೆ ನಾನೇನಂತಂದ್ರೆ ಈ ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂತಂದ್ರ ನಮ್ ಸಮಾಜದಾಗ ಒಬ್ಬ ಒಳ್ಳೆ ನಾಯಕ ಸಿಗ್ತಾನ. ಆ ನಾಯಕರಿಗೆ ಏನಂದ್ರೆ ನಾವೆಲ್ಲರೂ ಕಲ್ತೀವಿ ಸಮಾಜದಿಂದ. ಇವ್ರು ಸಿಗ್ತಾರೆ, ಇವ್ರಿಗೆ ಸಪೋರ್ಟ್ ಮಾಡ್ರ, ಮತ್ತೊಬ್ಬರು ಬಂದ್ರೆ ಮತ್ತೊಬ್ಬರಿಗೂ ಸಪೋರ್ಟ್ ಮಾಡ್ರಿ. ಯಾರ ಹಾರ್ಡ್ ವರ್ಕ್ ಮಾಡ್ತಾರ ಅಂತವ್ರಿಗೆ ಏನೋ ಅಂದ್ರೆ ಎಲ್ಲ ಪಾರ್ಟಿಲಿಂದ ನಮ್ ಸಮಾಜದಾಗ ಎಲ್ಲ ಪಾರ್ಟಿಲಿಂದ ಯಾರ್ಯಾರ ಅವ್ರಿಗೆಲ್ಲ ಏನೋ ಅಂತಂದ್ರ ನಾವು ಸಪೋರ್ಟ್ ಮಾಡೋಂತ ನಿಮ್ಗೆಲ್ಲಾ ಸಂಘಟನೆ ಇದ್ದವರಿಗೆ ಅವ್ರಿಗೆ ದಯಮಾಡಿ ಸಪೋರ್ಟ್ ಮಾಡ್ರಿ ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಜೈ ಕ್ರಿಸ್ತ. ಸರ್, ನನ್ನ ಹೆಸರು ಜೇಕಬ್ ಡೇವಿಡ್ ಅಂತ. ನಾನು ಇಲ್ಲೇ ಚಿಎನ್ ಕಾಲೋನಿ ನಿವಾಸಿಯಾಗಿರ್ತೇನೆ.